ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಉತ್ಕರ್ಷ್ ಶೂನ್ಯದ ಆವಿಷ್ಕಾರ ಆರ್ಯಭಟ ಅಲ್ಲ ಮಾಡಿದ್ದು, ಶೂನ್ಯದ ಆವಿಷ್ಕಾರ ಮಾಡಿದ್ದು ನರೇಂದ್ರ ಮೋದಿ ಅವರು ಅಂತ ತುಂಬಾ ಚೆನ್ನಾಗಿ ಅವರನ್ನ ಬಣ್ಣಿಸಿ ಹೊಗಳಿದ್ದಾರೆ ಶತಭಿಷ್ ಶಿವಣ್ಣ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ತೀರ್ಪೆ ಅಂತಿಮ. ನರೇಂದ್ರ ಮೋದಿ ಅವರು ಈ ದೇಶ ಕಂಡಂತ ಮಹಾನ್ ನಾಯಕರು. ಆ ರೀತಿಯ ನಾಯಕರು ಹಿಂದೆ ಕೂಡ ಇರಲಿಲ್ಲ, ಮುಂದಕ್ಕೂ ಬರ್ತಾರೆ ಅನ್ನೋಂಥದ್ದು ಕೂಡ ನಮಗೆ ಆಸ್ ಆಫ್ ನೌ ನಮಗೆ ಕಾಣಿಸ್ತಾ ಇಲ್ಲ ಯಾರು ಕೂಡ. ಹಾಗಾಗಿ ಕಳೆದ 12 ವರ್ಷಗಳಿಂದ ನಾವು ಒಂದು ಕಾಲಘಟ್ಟದಲ್ಲಿ ಈ ಹಿಂದೆ ಭಾರತದ ಪರಿಸ್ಥಿತಿ ಹೇಗಿತ್ತು, ಇವತ್ತು ಭಾರತ ಯಾವ ನಿಟ್ಟಿನಲ್ಲಿದೆ, 12 ವರ್ಷಗಳಿಂದ ಆಗ್ತಾ ಇರತಕ್ಕಂಥ ಸಾಧನೆಗಳು ಪ್ರತಿ ವ್ಯವಸ್ಥೆಯಲ್ಲಿ, ಇಟ್ ಮೇ ಬಿ ಇನ್ ದ ಫೀಲ್ಡ್ ಆಫ್ ಎಕನಾಮಿ ಇರ್ಬೋದು, ರಾಜಕೀಯದಲ್ಲಿರ್ಬೋದು, ಸಾಮಾಜಿಕವಾಗಿ ರೈತರ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಭಾಳಷ್ಟು ಆಗಿರ್ತಕ್ಕಂಥದ್ದು. ನಾನು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ 2014 ಮುಂಚೆ ನಾವು ನೋಡಿದಾಗ ಅನೇಕ ರೀತಿಯ ಸಮಸ್ಯೆಗಳು, ಭ್ರಷ್ಟಾಚಾರದ ಆರೋಪಗಳಿತ್ತು, 2G ಇರ್ಬೋದು, ಕಲ್ಲಿದ್ದಲು ಹಗರಣ, ಈ ರೀತಿ ಅನೇಕ ಹಗರಣಗಳಿಂದ ಕೂಡಿದ್ದಂತಹ ಸರ್ಕಾರದ ವ್ಯವಸ್ಥೆಗಳು. ಆದರೆ ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಲೆಸ್ ಗವರ್ಮೆಂಟ್ ಎನ್ನುವಂಥ ಒಂದು ಅಡಿಯಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ಮುನ್ನೆಲೆಗೆ ತರಬೇಕೆನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತು ಭಾಳ ಪ್ರಮುಖವಾಗಿ 11ನೇ ಅತಿ ದೊಡ್ಡ ಎಕನಾಮಿಕ್ ಕಂಟ್ರಿ ಆಗಿದ್ದಂಥ ಭಾರತವನ್ನು ಈ ಹ್ಯಾಸ್ ಬ್ರಾಟ್ ಇಟ್ ಟು 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತಕ್ಕೆ ಒಂದು ಕಿರೀಟವನ್ನು, ಒಂದು ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದ್ರಲ್ಲಿ ಮೋದಿಯವರು ಯಶಸ್ವಿಯಾಗಿದ್ದಾರೆ. ಮತ್ತು ಅನೇಕ ರೀತಿಯ ಯೋಜನೆಗಳು, ವಿಶೇಷವಾಗಿ ಹೇಳಬೇಕು ಅಂತಂದರೆ ತಳಮಟ್ಟದ ಜನರಿಗೆ ತಲುಪಬೇಕೆನ್ನುವಂಥ ನಿಟ್ಟಿನಲ್ಲಿ ಆವಾಸ್ ಯೋಜನೆ, ಸುಮಾರು 5 ಕೋಟಿ ಮನೆಗಳನ್ನು, ಸ್ವಚ್ಛ ಭಾರತ ಮಿಷನ್, ಸುಮಾರು 16 ಕೋಟಿ ಶೌಚಾಲಯಗಳನ್ನು ಮೊದಲು ಇದ್ವು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಹೇಳ್ಬೇಕಾದ ಕೇಳಿಸ್ಕೋಬೇಕು. ಕಾಂಗ್ರೆಸ್ ಅವ್ರು ಹೇಳಿದಾಗ ನೀವು ಕೇಳ್ತೀರಾ, ಬಿಜೆಪಿ ಇಂಟರಪ್ಷನ್ ಇಲ್ಲಿತ್ತು 4 ಕೋಟಿ ಮನೆಗಳನ್ನ ಯಾವಾಗ ಕಟ್ಟಿದ್ರು ಹೇಳ್ಬಿಡ್ತೀನಿ ರೀ. ಆವಾಸ್ ಯೋಜನೆ ಮುಖಾಂತರ ಇರ್ಬೋದು, ಜಲ್ ಜೀವನ್ ಮಿಷನ್ ಮುಖಾಂತರ ಸುಮಾರು 16 ಕೋಟಿ ಮನೆಗಳಿಗೆ ನೀರಿನ ವ್ಯವಸ್ಥೆನ ಈ ಹಿಂದೂ ಕೂಡ ಇತ್ತು, ಇಲ್ಲ ಅಂತ ನಾವು ಹೇಳ್ತಲ್ಲ. ಆದ್ರೆ ಅದನ್ನ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಮಾಡಿದ್ದಾರೆ. ಆಮೇಲೆ ಅನೇಕ ರೀತಿಯ, ನೀವು ವಿಶೇಷವಾಗಿ ಇವಾಗ ನೋಡಿ, ಏರ್ಪೋರ್ಟ್ಸ್ ವಿಚಾರಕ್ಕೆ ಬಂದಾಗ 74 ಇತ್ತು ಹಿಂದೆ ಏರ್ಪೋರ್ಟ್, ಇವತ್ತು 160ಕ್ಕೂ ಹೆಚ್ಚು ಏರ್ಪೋರ್ಟ್ಗಳು. ಮತ್ತೆ ವಿಶೇಷವಾಗಿ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅಂದ್ರೆ, ಹಳ್ಳಿ ಜನ ಫ್ಲೈಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಕನಸಿನ ಮಾತ್ರ. ಇವತ್ತು ಉಡಾನ್ ಯೋಜನೆ ಮುಖಾಂತರ ಸಾಮಾನ್ಯ ವ್ಯಕ್ತಿಗಳು ಕೂಡ 5,000 4,000 ಕೊಟ್ಟರೆ ಡೆಲ್ಲಿನೋ ಹೈದರಾಬಾದ್ ಹೋಗುವಂಥ ವ್ಯವಸ್ಥೆಗಳಿದೆ. ಮತ್ತೆ IITs, IIMs, ಏಮ್ಸ್ ಎಲ್ಲ 16, 23 ಇಷ್ಟಿದ್ದಂಥದ್ದು 25, 30 ಸುಮಾರು 26ಕ್ಕೂ ಹೆಚ್ಚು ಏಮ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿರುವಂಥದ್ದು. ಕರ್ನಾಟಕಕ್ಕೆ ಸುಮಾರು 3 ಬಂದಿದೆ. ಆಮೇಲೆ ಹೇಳ್ತೀನಿ ಕೇಳಿ, ಯೂನಿವರ್ಸಿಟಿಗಳು ಸುಮಾರು 700 ಇತ್ತು. ಅಲ್ಲ, ಒಂದು ಧಾರವಾಡಕ್ಕೆ ಸ್ಯಾಂಕ್ಷನ್ ಆಗಿದೆ, ಹುಬ್ಳಿ ಧಾರವಾಡಕ್ಕೆ ಸ್ಯಾಂಕ್ಷನ್ ಆಗಿದೆ ಏಮ್ಸ್, ಐ ಥಿಂಕ್ ಹಾಸನಕ್ಕೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಬಹಳ ವಿಶೇಷವಾಗಿ 700 ಅಲ್ಲ ಸ್ಯಾಂಕ್ಷನ್ ಆಗಿದೆ, ಬರ್ಬೇಕಲ್ಲ, ಧಾರವಾಡ ಹುಬ್ಳಿ ಧಾರವಾಡ ಏಮ್ಸ್ ಸ್ಯಾಂಕ್ಷನ್ ಆಗಿದೆ. ಆಮೇಲೆ 700 ಇದ್ದಂತ ಯೂನಿವರ್ಸಿಟಿಗಳು ಇವತ್ತು ಸುಮಾರು 1600ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು ಆಗಿರ್ತಕ್ಕಂಥದ್ದು. ಈ ರೀತಿಯ ಅನೇಕ ಬದಲಾವಣೆಗಳು ಆಗ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ. ಯೋಜನೆಗಳು ಇರ್ಬೋದು, ಆವಾಸ್, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, LPG ಸಿಲಿಂಡರ್ಸ್ ಅನ್ನ ಕೊರತೆ ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆಮೇಲೆ ಮಾಧ್ಯಮದವರು, ಕಾಂಗ್ರೆಸ್ ಅವರು ಏನ್ ಬಂಬಡಿ ಬಡಾಯಿಸಿದ್ರು ಕೂಡ ಜನ ಕೊಡ್ತಕ್ಕಂಥ ತೀರ್ಪೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮ. ಆ ಜನ ಕೊಡ್ತಕ್ಕಂಥ ತೀರ್ಪಲ್ಲಿ ಮೋದಿನೇ ರಾಜ ಅಂತ ಜನ ಮೆರೆಸ್ತಾ ಇದ್ದಾರೆ. ಜನ ಎಲ್ಲಿವರೆಗೂ ಮೆರೆಸ್ತಾರೆ ಅಲ್ಲಿವರೆಗೂ ಮೋದಿ ಅಂತ ನಾಯಕ ಈ ದೇಶದಲ್ಲಿ ಬರೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಜನನೇ ಅಂತಿಮ. ಪ್ರಜಾಪ್ರಭುತ್ವದಲ್ಲಿ ರಾಜನೂ ಇಲ್ಲ, ಬೀಜನೂ ಇಲ್ಲ. ಅಲ್ಲ, ಜನ ಕೊಡ್ತಕ್ಕಂಥ ತೀರ್ಪೆ ಅಂತಿಮ. ನೀವು ಬೀಜ ಅಂತೀರೋ, ರಾಜ ಅಂತೀರೋ ಅದು ಬೇಕಾಗಿಲ್ಲ ನಮ್ಗೆ. ನಮಗ್ ಜನ ಅಂತಿಮ. ಜನ ಕೊಡ್ತಕ್ಕಂಥ ತೀರ್ಪೇನಿದೆ ಪ್ರಜಾಪ್ರಭುತ್ವದಲ್ಲಿ, ಇಟ್ ಇಸ್ ಫೈನಲ್. ನೀವ್ ಯಾರೇನ್ ತೀರ್ಪಿಗೆ ಗೌರವಿಸಿ ಜನಸೇವಕ ನೀ ರಾಜ ಅನ್ಬೇಡಿ. ಜನಸೇವಕ ರಾಜ, ಅದು ನಾವು ಪ್ರೀತಿಯಿಂದ ಹೇಳ್ತೀವಿ. ಜನಸೇವಕ ರಾಜ, ಸೇವಕ, ಸ್ವಯಂ ಸೇವಕ ಎಲ್ಲವೂ ಸಹ ತಪ್ಪೇನಿದೆ. ನೀವು ನಿಮ್ಮ ಪಾಪ, ಮೋದಿ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಲೀಡರ್ ಆಫ್ ದಿಸ್ ಕಂಟ್ರಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ತಪ್ಪೇನಿದೆ. ಓಕೆ, ಸೂಪರ್. ಎಸ್ ದಿನೇಶ್ ಅವರು, ಇವತ್ತು ಏನು ಮಾನ್ಯ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಮೊನ್ನೆ ಪ್ರಧಾನಮಂತ್ರಿಗಳು 12 ವರ್ಷಗಳ ಆಡಳಿತಾವಧಿಯ ಸಾಧನೆಯ ಹಿನ್ನೆಲೆಯಲ್ಲಿ ಒಂದು ಭಾಷಣ ಮಾಡಿದರು. ಆ ಭಾಷಣ ತಾವು ಕೇಳಿಸ್ಕೊಂಡ್ರಾ? ಬಡತನ ಕಡಿಮೆ ಆಗಿದೆಯಂತೆ. ಬಡತನ ಏನು ಹೇಳಿ, ಕಡಿಮೆ 25% ಬಡತನ ಕಡಿಮೆ ಆಗಿದೆಯಂತೆ. ಈಗ ಹೇಳಿ, ಏನು ನರೇಂದ್ರ ಮೋದಿ ಅವರ 12 ವರ್ಷದ ಆಡಳಿತವನ್ನು ಎಲ್ಲ ಕೊಂಡಾಡ್ತಾ ಇದ್ದಾರೆ. ಹೌದು, ಯಾಕಂದರೆ ನಾವು ಕೊಂಡಾಡೋದಕ್ಕೆ ಐ ಥಿಂಕ್ 1 hour 2 hours ಸಾಲಲ್ಲ. ಇದು ಸುಮಾರು 10 hour ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರು ಅಚ್ಚೇ ದಿನ ಕೊಡ್ತೀವಿ ಅಂತ ಬಂದವರು 2013-14 ಬಂದರು. ಏನಂತ ಅಚ್ಚೇ ದಿನ ಕೊಡ್ತೀವಿ ನಾವು,
ಈಗ ಇದ್ದಿದ್ದು ಗ್ಯಾಸ್ ಪ್ರೈಸು 400 ರೂಪಾಯಿ ಜಾಸ್ತಿ ಇದೆ, ಚಿನ್ನದ ಬೆಲೆ 26,000 ಜಾಸ್ತಿ ಇದೆ, ಎಲ್ಲ ರಸ್ತೆನೂ ಚಿನ್ನದ ರೋಡ್ ಮಾಡ್ತೀವಿ ಸ್ವಿಸ್ ಬ್ಯಾಂಕಿಂದ ಅಮೌಂಟ್ ತಂದು ಅಂತ ಹೇಳಿದವರು. ಮತ್ತು ಪೆಟ್ರೋಲ್ 70 ರೂಪಾಯಿ ಇತ್ತು, 60 ರೂಪಾಯಿ ಡೀಸೆಲ್ ಇತ್ತು, ಅದು ಜಾಸ್ತಿ ಅಂತ ಹೇಳಿದವರು. ಈ ಥರ ಎಲ್ಲ ಹೇಳ್ಕೊಂಡು ಬಂದಂಥ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಶುರುವಾಗಿದ್ದು ಎಲ್ಲಿಂದ ಅಂದರೆ 2016ರಿಂದ. ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅಂತ ಬೇರೆ ಹೆಸರಿಟ್ರು. ಈ ಮಾಸ್ಟರ್ ಸ್ಟ್ರೋಕ್ ಏನಂದರೆ ಫಸ್ಟ್ ಮಾಡಿದ್ದೆ ಡಿಮಾನಿಟೈಸೇಷನ್ ಮಾಡಿ ದೇಶವನ್ನು ಏನು GDP 9.5 ಇದ್ದಿದ್ದನ್ನು 3.5 ಇಳಿಸಿದ್ದೆ ನರೇಂದ್ರ ಮೋದಿ ಅವರ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಏನು ಮಾಡಿದ್ರು ಅಂದರೆ ಈ ಡಿಮಾನಿಟೈಸೇಷನ್ ಅಲ್ಲಿ ದುರಂಧರ್ 2 ಸಿನಿಮಾ ನೋಡ್ಲಿಲ್ವಾ ಸರ್ ನೀವು? ಮೇಡಮ್ ಅದು ದುರಂತರ ಮೂವಿ, ನಾನೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಕನೆಕ್ಷನ್ ಇಲ್ಲ ಮೂವಿ. ಇವತ್ತು ಜಾಸ್ತಿ ಅತಿಥಿಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರ್. ನಾನು ಒಂದು ಪಾಯಿಂಟ್ ನಾನು ನಿಮ್ಮ ಮುಂದೆ ಇಡ್ತೀನಿ, ಆಮೇಲೆ ನೀವು ಮಾತಾಡಿ. ದುರಂಧರ್ 2 ಸಿನಿಮಾದಲ್ಲಿ ಸರ್ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ನೋಟ್ ಬಂದಿಯಲ್ಲಿ ನೋಟ್ ನೋಟ್ ಹೆಂಗ್ ಬಂತು, ನೋಟನ್ನ ಹೆಂಗೆ ಶೇಖರಿಸಿದ್ರು, ಆ ನೋಟ್ ಹೆಂಗೆ ಎಲ್ಲೆಲ್ಲಿ ಹೋಯ್ತು ಎಲ್ಲ ನೋಡಿದೀವಿ ಸರ್ ನಾವು. ದುರಂತರ ಮೂವಿ ನಾನು ಹೇಳ್ತೀನಿ, ದುರಂತರ ಮೂವಿ ಬಗ್ಗೆ ಹೇಳ್ತೀನಿ. ದುರಂತರ ಮೂವಿ 1999 ಸ್ಟಾರ್ಟ್ ಮಾಡ್ತಾರೆ, 2008ರಲ್ಲಿ ಡಿಮಾನಿಟೈಸೇಷನ್ ಅಂತ ತೋರಿಸ್ತಾರೆ. ಇವ್ರು ಮಾಡಿದ್ದು ಯಾವಾಗ? 2016ರಲ್ಲಿ ಅಲ್ವಾ? ಅಲ್ಗೂ ಲಿಂಕ್ ಇಲ್ಲ, ಸುಮ್ಮನೆ ಜನರನ್ನ ಮೋಸ ಮಾಡೋದಕ್ಕೆ ತೆಗೆದಂಥ ಒಂದು ಮೂವಿ. ಆ್ಯಕ್ಚುಲ್ ಆಗಿ ಯಾರಿಗೆ ಹಿಸ್ಟ್ರಿ ಗೊತ್ತಿದ್ದಾರೆ ಅವರು ಆ ಮೂವಿ ಏನಾದ್ರು ನೋಡಿದ್ರೆ, ಆ ಇಶ್ಯೂಗಳು ರೈಸ್ ಆಗಿ ನೋಡಿದ್ರೆ, ಆ ಮೂವಿ ಒಂದು ಡಬ್ಬಾ ಮೂವಿ, ಇಟ್ಸ್ ನಾಟ್ ರಿಲೆವೆಂಟ್ ಟು ಎನಿಥಿಂಗ್. ಯಾವುದೇ ಹೌದು ಫ್ಯಾಂಟಸಿ ಏನೇ ನೀವು ತೋರಿಸಿದ್ರೆ ನನ್ಗೆ ಹೇಳಕ್ ಬರ್ತಾ ಇಲ್ಲ. 15ರಿಂದ 20 ಲಕ್ಷ ಜಾಬ್ ಲಾಸ್ ಮಾಡ್ತಾರೆ ಈ ದೇಶಕ್ಕೆ. ಡಿಮಾನಿಟೈಸೇಷನ್ ಇಂದ ಲಾಸ್ ಆಗಿದ್ ಯಾರು ಅಂದ್ರೆ ಬಡ ಕೂಲಿ ಕಾರ್ಮಿಕರು, ಬಡ ಸಣ್ಣ ಪುಟ್ಟ ಕಾರ್ಖಾನೆಗಳಿದ್ದವರು, ಇಂಥವ್ರೆಲ್ಲ ಬೀದಿಗೆ ಬರ್ತಾರೆ. ಅಗ್ರಿಕಲ್ಚರಿಸ್ಟ್ಗಳು ರೋಡಿಗೆ ಬರ್ತಾರೆ. ಯಾವ ಶ್ರೀಮಂತನು ಕ್ಯೂನಲ್ಲಿ ನಿಂತ್ಕೊಳ್ಳಲ್ಲ ಬ್ಯಾಂಕ್ಗಳ ಮುಂದೆ, ಎಲ್ಲರೂ ಸತ್ತವರು. ನೋಟ್ ಬಂದಿಯಿಂದ ಬಹಳಷ್ಟು ಜನರ ಬದುಕು ಬೀದಿಗಂತೂ ಬಂತು. ನೀವು ನೋಡಿ ಈಗ ಆಲ್ಮೋಸ್ಟ್ ಆಲ್ ನೀವು ಓಲಾ, ಊಬರ್ ನೀವು ಟ್ಯಾಕ್ಸಿ ಡ್ರೈವರ್ಸ್ನ ನೀವು ಮಾತಾಡಿಸಿ ಅವ್ರು ಹೇಳೋದು ಹೀಗೆ, ನೋಟ್ ಬಂದಿಗಿಂತ ಮುಂಚೆ, ಕೊರೋನಾಗಿಂತ ಮುಂಚೆ ನಂದೇ ಓನ್ ಕಾರ್ ಇತ್ತು, ಬಟ್ ಇದೆಲ್ಲ ಆದ್ಮೇಲೆ ಈಗ ನನ್ನ ಕಾರ್ನ ಮಾರಿ ನಾನು ಬೇರೆಯವ್ರ ಕಾರ್ ಓಡಿಸ್ತಾ ಇದ್ದೀನಿ. ಅದೇ ಹೇಳ್ತಾ ಇರೋದು ಮೇಡಮ್. ಅದಾದ ನಂತರ 65 ಲಕ್ಷ ಕೋಟಿ GSDP ಲಾಸ್ ಆಗಿದ್ದು ಈ ದೇಶಕ್ಕೆ. ಅದನ್ನ ತುಂಬ್ಕೊಳಕ್ಕೆ ಏನ್ ಮಾಡ್ರು? ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ತಂದ್ರು 2018ರಲ್ಲಿ. ಅದು GST ಅಲ್ಲ, ಗಬ್ಬರ್ ಸಿಂಗ್ ಟ್ಯಾಕ್ಸ್ 5 ಇತ್ತು, 14% ಮ್ಯಾಕ್ಸಿಮಮ್ ಇತ್ತು. ಇವ್ರು ತಗೊಂಡೋಗಿದ್ದು 28-40% ತಗೊಂಡೋಗಿ ದೇಶವನ್ನ ಮತ್ತೆ ಕೊಳ್ಳೆ ಹೊಡೆದ್ರು. ಇದರಿಂದ ಎಕ್ಸ್ಪೋರ್ಟ್ ಬಿದ್ದೋಯ್ತು. ಅದಾದ ನಂತರ 2019 ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಯಾವುದೇ ಒಂದು ಕೋವಿಡ್ ಮೋದಿ ಅವ್ರು ತರಿಸಿದ್ದಲ್ಲ ನೋಡಿ, ರಾತ್ರಿ ಲಾಕ್ಡೌನ್ ಮಾಡ್ತಾರೆ. ಅದರಿಂದ ಸುಮಾರು 30-35 ಲಕ್ಷ ಜನ ಸತ್ರು. ಅದು ಅನ್ಅಕೌಂಟಬಿಲಿಟಿ. ಇವತ್ತು ಕೌಂಟ್ ಕೊಡ್ತಾ ಇಲ್ಲ ಸರ್ಕಾರ ಎಷ್ಟು ಜನ ಸತ್ರು. ಹೌದು, ಲಾಕ್ಡೌನ್ ಪ್ಲಾನ್ ಆಗಿ ಮಾಡ್ಬೇಕು. ರಾತ್ರಿ ಬಂದ್ಬಿಟ್ಟು ನಿಮ್ಗೆ ಬೆಳಗ್ಗೆ ರಾತ್ರಿ ಬಂದ್ಬಿಟ್ಟು ಅಲ್ಲಮ್ಮ ನಿಮ್ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಬರ್ಬೇಡಿ ಅಂದ್ರೆ ಜನ ಬೀದಿ ಸತ್ರು, ಬೀದಿಲ್ ನಡ್ಕೊಂಡು ಹೋಯ್ತಾ ಸತ್ರು, ಡಿಹೈಡ್ರೇಷನ್ ಆಗಿ ಸತ್ರು, ರೈಲಿಗೆ ಸಿಕ್ಸತ್ರು, ಎಷ್ಟು ಜನ ಹಿಂಗೆಲ್ಲ ಸತ್ರು, ಲಕ್ಷಾಂತರ ಜನ ಸಾಯಿಸಿದ್ರು. ಅದು ಒಂದು ಮೋದಿ ಅವರ ಸಾಧನೆ. ಹೇಳಿ.